ನಾನು ನಿಮ್ಮನ್ನ ಅವಮಾನಿಸ್ತಾ ಇದ್ದೀನಿ ಅಂತ ನಿಮಗನಿಸಿದ್ರೆ ನನ್ನ ಕ್ಷಮಿಸ್ಬಿಡಿ. ಅತ್ತೆ, ನಿಮ್ ಕಾಲಿಗೆ ಬೀಳ್ತೀನಿ ಅತ್ತೆ. ಬೇಕಾಗಿಲ್ಲ. ಬಸರಾಗಿರೋ ಸೊಸೆ ಕೈಲಿ ಕಾಲ್ ಮುಟ್ಟಿಸ್ಕೊಂಡೆ ಅಂತ ಕೆಟ್ಟ ಹೆಸರು ತಗೊಳ್ಳೋದಕ್ಕ. ಮಾಡೋದಿನ್ನೆಲ್ಲ ನೀನೇ ಮಾಡಿ ಅತ್ತೆ ಯಾಕೆ ಹೀಗ್ ಮಾತಾಡ್ತಿದ್ದೀರಾ ಅಂತ ಕೇಳ್ತಿದ್ಯಲ್ಲ ವೈದೇಹಿ. ಅಕ್ಕ, ಇರೋ ಅಪಾರ್ಥನೇ ಸಾಕು. ಅದನ್ನಿನ್ನು ದೊಡ್ಡದ್ ಮಾಡೋದಕ್ಕೆ ನೋಡ್ಬೇಡ. ಅಪಾರ್ಥ ಅಲ್ಲ, ನಿನ್ನ ಮೇಲೆ ಅತ್ತೆ ತೋರಿಸ್ತಿರೋ ಪ್ರೀತಿಗೆ ನೀನ್ ಮಾಡಿರೋ ಅನ್ಯಾಯ. ಆದ್ರೂ ನೀನ್ ಬೇಜಾರ್ ಮಾಡ್ಕೊಂಡಿದ್ಯಾ ಅನ್ನೋ ಕಾರಣಕ್ಕೆ ಅತ್ತೆ ಮೇಲಿದ್ದ ಅನುಮಾನ ದೂರ ಆಗೋಯ್ತಾ? ಅಕ್ಕ, ನನಗೆಂಥ ಅನುಮಾನನೂ ಇಲ್ಲ ಅಂತ ಹೇಳ್ದೆ ತಾನೆ. ನನ್ನ ಪರಿಸ್ಥಿತಿನೇ ಬೇರೆ. ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಹೇಳಿದ್ರೆ ತಾನೇ ಪ್ರಯತ್ನ ಪಡೋದಕ್ಕೆ. ನೀನ್ ಯಾಕೆ ತಿಂದಿಲ್ಲ ಅಂತ ಒಂದೇ ಒಂದು ಕಾರಣ ಕೊಡು, ಮತ್ತೆ ನಿನ್ನ ತಲೆ ಮೇಲೆ ಕೂರಿಸ್ಕೊಂತಾರೆ. ಹೇಳು. ವೈದೇಹಿ, ನೀನು ಯಾಕೆ ಹೀಗೆ ಮಾಡಿದೆ ಅಂತ ಗೊತ್ತಿಲ್ಲ. ಆದರೆ ನಾವು ಮಾಡುವಂಥ ಕೆಲಸಗಳು ಅಪಾರ್ಥಕ್ಕೆ ದಾರಿ ಆದಾಗ ಅದು ನಮ್ಗಳ ಮಧ್ಯೆ ಆಘಾತವನ್ನು ಸೃಷ್ಟಿ ಮಾಡೋದಕ್ಕೆ ಮೊದಲೇ ಅದನ್ನು ಸರಿ ಮಾಡ್ಕೊಳ್ಳೋದು ನಮ್ಗೆ ಒಳ್ಳೇದು. ನೀನು ಯಾಕೆ ಹಾಗೆ ಮಾಡಿದೆ ಅಂತ ಒಂದೇ ಒಂದು ಮಾತು ಹೇಳು, ನೀನನ್ನು ಎಲ್ಲರೂ ಅರ್ಥ ಮಾಡ್ಕೋತಾರೆ. ಲಕ್ಕಿ ಲಕ್ಕಿ. ದೇವಾಂಶ್ ಕೇಳಿದ್ರೇನೆ ಹೇಳಲಿಲ್ಲ. ನೀವು ಕೇಳಿದ್ರೆ ಯಾಕೆ ಹೇಳ್ತಾಳೆ ಹೇಳು? ಅಕ್ಕ, ಸಾಕು. ಕಾರಣ ಏನಾದ್ರೂ ಆಗಿರ್ಲಿ, ಅತ್ತೆ ಕೊಟ್ಟಿದ್ದನ್ನ ತಿನ್ಲಿಲ್ಲ ಅಂತ ಅನುಮಾನ ಪಟ್ಟೆ ಅಂತ ಹೇಳ್ತಾ ಇದ್ದೀರಾ. ಇವಾಗ ಅತ್ತೆ ಕೊಟ್ಟಿದ್ದನ್ನ ತಿಂದ್ರೆ ನಂಬಿಕೆ ಇದ್ದ ಹಾಗೆ ಅಲ್ವಾ? ಇವಾಗ ನಿಮ್ ಕೈಯಾರೆ ಏನಾರು ಕೊಡಿ, ಸಂತೋಷವಾಗಿ ತಿಂತೀನಿ. ಬೆಳಗ್ಗೆ ಕೇಸರಿ ಹಾಕಿರೋ ಹಾಲು ಕೊಟ್ಟಿದ್ರಿ ಅಲ್ವಾ, ಮತ್ತೆ ಕೊಡಿ. ನಿಮ್ ಕೈಯಾರೆ ಕೊಡೋದು ನನಗೆ, ನನ್ನ ಮಗುಗೆ ಯಾವತ್ತೂ ಅಮೃತಾನೆ. ಕೊಡಿ ನನ್ಗೆ ಅತ್ತೆ. ಆಗಿದ್ ವಿಷ ಈಗ ಅಮೃತ ಆಗೋಗತ್ತಾ? ಕೊಟ್ಟಾಗ ತಿರಸ್ಕಾರ ಮಾಡಿದ್ರೆ ಬೇಕು ಅಂದಾಗ ಸಿಗೋದಿಲ್ಲ. ಸಿಗೋದಿಲ್ಲ ಅಂತ ಹೇಳೋದಕ್ಕೆ ನೀನು ಯಾರು? ಹಳೇದನ್ನು ನೆನೆಸ್ಕೊಂಡು ಕೂತ್ಕೊಂಡ್ರೆ ಜೀವನ ಮುಂದೆ ಹೋಗೋದಿಲ್ಲ. ಅಮ್ಮ, ಹಾಲು ಕೊಡು, ಇವಾಗ ಕುಡಿತೀನಿ ಅಂತ ಹೇಳ್ತಿದ್ದಾಳಲ್ಲ. ಅತ್ತೆ, ನಡೆದಿದ್ದನ್ನ ದಯವಿಟ್ಟು ಮನ್ಸಲ್ಲಿ ಇಟ್ಕೊಳಕ್ ಹೋಗ್ಬೇಡಿ. ಕೊಟ್ಬಿಡಿ ಅತ್ತೆ. ಎಲ್ರು ಏನಾದ್ರೂ ಅನ್ಕೋತಾರೆ ಅಂತಾನೋ, ದೇವಾಂಶ್ ಬೇಜಾರ್ ಮಾಡ್ಕೋತಾನೆ ಅಂತಾನೋ ನಿನ್ ಮನ್ಸನ್ ಬದಲಾಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಕೊಡೋದು ಯಾವತ್ತೂ ನಿನ್ನ ಪಾಲಿಗೆ ಅಮೃತ ಆಗಲ್ಲ. ಅತ್ತೆ, ಅಮ್ಮ, ಅತ್ತೆ. ಅಮ್ಮ, ನೀನು ಅಳಬೇಡ ವೈದೇಹಿ. ಅಮ್ಮ ಇನ್ನೂ ಆ ನೋವಿಂದ ಹೊರಗಡೆ ಬಂದಿಲ್ಲ, ಅದಕ್ಕೆ ಆ ರೀತಿ ಮಾತಾಡಿದಾರೆ. ಈ ಕೋಪ ತುಂಬ ಹೊತ್ತಿರಲ್ಲ ಬಿಡು. ಪಾಪ, ಒಂದೇ ದಿನದಲ್ಲಿ ನಿನ್ ಕತೆ ಹೀಗೆ ಬದಲಾಗೋಯ್ತಲ್ಲ ವೈದೇಹಿ. ರಾತ್ರಿ ನನ್ಮೇಲ್ ಪೆಟ್ರೋಲ್ ಸುರಿದೆ, ಈಗ ನಾನು ಅತ್ತೆಗೆ ನಿನ್ಮೇಲಿರೋಂಥ ನಂಬಿಕೆ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದೀನಿ. ಅದು ಯಾವತ್ತಿಗೂ ಆರೋದಿಲ್ಲ, ಆರೋದಕ್ಕೆ ನಾನ್ ಬಿಡೋದಿಲ್ಲ.
ನಾನ್ ತಿನ್ನಲ್ಲ ತಿನ್ನಲ್ಲ ತಿನ್ನಲ್ಲ. ಮನೇಲಿ ಎಲ್ರೂ ನನ್ನ ಅಪಾರ್ಥ ಮಾಡ್ಕೊಳ್ತಿದ್ದಾರೆ. ನಿಮ್ಮಪ್ಪ ಕೂಡ ನನ್ನ ಅರ್ಥ ಮಾಡ್ಕೋತಾ ಇಲ್ಲ. ತಪ್ಪು ಭಾವಂದಲ್ಲ ಬಿಡು, ಪರಿಸ್ಥಿತಿ ಹಾಗಿದೆ. ಆದ್ರೆ ನಿನಗೆ ನನ್ನ ಪರಿಸ್ಥಿತಿ ಗೊತ್ತಿದೆ ಅಲ್ವಾ ಪುಟಾಣಿ? ನೀನೇ ಅರ್ಥ ಮಾಡ್ಕೋಬೇಕು. ನಾಳೆ ಬರೋಂಥ ಅಪಾಯದ ಬಗ್ಗೆ ಹೇಳಬೇಕು. ನನ್ನ ಹಣೆ ಬರಕ್ಕೇನೆ ಮಬ್ಬು ಕವಿದಿದೆ ಅಂತ ಅನ್ಕೊಂಡಿದ್ದೆ. ಇಲ್ಲೂ ಕೂಡ ಹಾಗೆ ಆಗಿದ್ಯಾ? ಮೋಡ ಸರಿಯೋವರೆಗೂ ಮಗು ಮಾತಾಡಲ್ಲ. ಒಂದು ವಿಡಿಯೋ ಇವ್ರ ಹಣೆ ಬರನೇ ಬದಲಾಯಿಸ್ಬಿಡ್ತು. ಒಂದು ಕ್ಷಣ ಕೂಡ ಒಬ್ರನ್ನೊಬ್ರು ಬಿಟ್ಟಿಲ್ದೇ ಇರೋರು ಹೇಗೆ ಇಬ್ರು ದೂರ ದೂರ ಆಗೋದ್ರು ಅಂತ ನೋಡಿ ಅಲ್ಲಿ. ಇನ್ನು ನಿಮ್ಮತ್ತೆ ವೈದೇಹಿ ಮುಖ ನೋಡಲ್ಲ. ವೈದೇಹಿ ಮಾತನ್ನ ಇನ್ಯಾರು ನಂಬೋದಿಲ್ಲ. ಅದಕ್ಕೆ ನಾವ್ ನಾಳೆ ಏನೇ ಮಾಡಿದ್ರೂ ನಮ್ಮನ್ಯಾರು ತಡೆಯೋದಿಲ್ಲ. ಯೋಚನೆ ಮಾಡ್ತಿರೋದು ತಪ್ಪೇ ಬಾವ. ಆದ್ರೆ ಅವ್ರ ಯೋಚನೆ ಹಿಂದೆ ಇವ್ರಗಳ ಥರ ನಮ್ಮ ಮೇಲೆ ದ್ವೇಷ ಇಲ್ಲ. ನಿನಗೇನಾಗುತ್ತೋ ಅನ್ನೋ ಭಯ ಅಷ್ಟೇ ಅವ್ರಿಗೆ. ಅತ್ತೆ ಮನ್ಸು ಬದಲಾಗಿದೆ ಅಲ್ವಾ, ಅದಕ್ಕೆ ಈ ಸಂತೋಷ. ಹೌದು, ವೈದೇಹಿ ಹೇಳಿದ್ದು ನಿಜಾನೇ ಅಲ್ವಾ? ಅವಾಗ್ಲೇ ಅಮ್ಮನ್ನ ಅರ್ಥ ಮಾಡ್ಕೊಂಡಿದ್ಲ ಅವಳು. ಆದ್ರೆ ಈಗ ಯಾಕೆ ಹೀಗಾಡ್ತಿದ್ದಾಳೆ? ಜೊತೆಗೆ ಅನುಮಾನನೂ ಇಲ್ಲ ಅಂತ ಹೇಳ್ತಿದ್ದಾಳೆ. ಇವತ್ತು ತುಂಬಾ ಒಳ್ಳೆ ದಿನ ಅಂತೆ. ಗಂಡನ ಆಶೀರ್ವಾದ ತಗೊಂಡ್ರೆ ಹೆಂಡತಿಗೆ ಮಗುಗೂ ಕೂಡ ಒಳ್ಳೇದಂತೆ. ನನಗೆ ಆಶೀರ್ವಾದ ಮಾಡು ಬಾವ. ವೈದೇಹಿ ನನ್ನ ಹತ್ರ ಸುಳ್ಳು ಹೇಳಲ್ಲ. ಆದ್ರೆ ಈಗ ನಿಜ ಹೇಳ್ತಾ ಇಲ್ಲ ಅಂತಂದ್ರೆ ಹೇಳಕ್ಕಾಗ್ದಿರೋಂಥದ್ದು ಏನೋ ಇದ್ದೇ ಇರುತ್ತೆ. ಅಕ್ಷತೆ ಹಿಡ್ಕೊಂಡು ಆಶೀರ್ವಾದ ಕೇಳಿದ್ಲು ಅಂತಂದ್ರೆ ವ್ರತ ಏನಾದ್ರೂ ಮಾಡ್ತಾ ಇದೆಯಾ ವೈದೇಹಿ? ಉಪವಾಸ ಏನಾದ್ರೂ ಮಾಡ್ತಿದ್ಯಾ? ಏನು ತಿನ್ನೋ ಹಾಗಿಲ್ವಾ? ಅದಕ್ಕೋಸ್ಕರ ಅಮ್ಮ ಕೊಟ್ಟಿದ್ದು ಊಟ ತಿನ್ಲಿಲ್ವಾ? ಛೇ, ನನ್ನಿಂದ ಯಾಕೆ ಇಷ್ಟೂ ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ಲ? ಅದರಲ್ಲೂ ವೈದೇಹಿ ಮೇಲೆ ಹೇಗೆ ಅನುಮಾನ ಪಟ್ಟೆ ನಾನು? ಛೇ, ವೈದೇಹಿ, ವೈದೇಹಿ! ಈ ಮೋಡಗಳು ಯಾವಾಗ ಸರ್ಕೊಳತ್ತೆ? ನಡೆಯುವಂತ ವಿಷಯನ ನನ್ನ ಮಗು ಯಾವಾಗ ಹೇಳುತ್ತೋ ನಂಗೆ. ವೈದೇಹಿ, ಬಾವಾ, ಬಾವಾ, ನನಗೆ ಕ್ಷಮಿಸ್ಬಿಡು ವೈದೇಹಿ. ಬಾವಾ, ನಾನ್ ನಿನ್ನನ್ನು ಕ್ಷಮಿಸೋದು ಅಂದ್ರೇನು? ಹೌದು, ಕ್ಷಮಿಸ್ಬೇಕು. ನೀನೇನು ಅಂತ ಗೊತ್ತಿದ್ದು ಕೂಡ ನಿನ್ನ ತಪ್ಪು ತಿಳ್ಕೊಂಡಿದ್ದಕ್ಕೆ
ನೀನು ನನ್ನ ಕ್ಷಮಿಸ್ಬೇಕು. ಬಾವಾ, ಹೌದು ವೈದೇಹಿ, ನಾನು ತಿನ್ನು ಅಂತ ಹೇಳಿದಾಗ್ಲೂ ನೀನು ತಿನ್ನಲಿಲ್ಲ ಅಂದರೆ ನನ್ನ ಮೇಲೆ ಗೌರವ ಇಲ್ಲ ಅನ್ಕೊಂಡೆ ಹೊರತು ಯಾವುದೋ ಉಪವಾಸ ವ್ರತದಲ್ಲಿ ನೀನು ಇರಬಹುದು ಅಂತ ಅದಕ್ಕೆ ತಿನ್ಲಿಲ್ವೇನೋ ಅಂತ ಒಂದು ಕ್ಷಣ ಕೂಡ ನಾನು ಯೋಚನೆ ಮಾಡಲಿಲ್ಲ. ಹೌದಲ್ವಾ? ನಾನು ತಪ್ಪು ಮಾಡಿಬಿಟ್ಟೆ ವೈದೇಹಿ, ನಿನಗೆ ತುಂಬ ಸಂಕಟ ಕೊಟ್ಬಿಟ್ಟೆ. ನೀನು ಇನ್ನೇನು ಹೇಳಬೇಡ ವೈದೇಹಿ, ನನಗೆ ಅರ್ಥ ಆಯಿತು. ನೀನು ಯಾವುದಕ್ಕೋಸ್ಕರ ವ್ರತ ಮಾಡ್ತಾ ಇದೆಯಾ ಅಂತಲೂ ನನಗೆ ಹೇಳಬೇಡ. ಹೇಳೋಳಾಗಿದ್ದಿದ್ರೆ ಆವಾಗಲೇ ಹೇಳಿರ್ತಿದ್ದೆ. ಏನೇ ಮಾಡಿದ್ರೂ ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ಮಾಡ್ತೀಯ ಅಂತ ಗೊತ್ತು. ಅದಕ್ಕೆ ನೀನು ನನಗಷ್ಟೇ ಅಲ್ಲ, ಯಾರಿಗೂ ಕೂಡ ಸಮಜಾಯಿಷಿ ಕೊಡೋ ಅವಶ್ಯಕತೆ ಇಲ್ಲ. ಇದೇನು ದೂರ ಆಗ್ತಾರೆ ಅಂತ ಅನ್ಕೊಂಡಿದ್ರೆ ಒಂದಾಗ್ಬಿಟ್ರು? ಅವರು ಒಂದಾಗದೆ ಇದ್ರೆ ಆಶ್ಚರ್ಯ ಪಡ್ಬೇಕೇ ಹೊರತು ಒಂದಾದ್ರೆ ಅಲ್ಲ. ಆಗ ಅಮ್ಮ ಬೇಜಾರು ಮಾಡ್ಕೋತಾರೆ ಅಂತ ಆವೇಶದಲ್ಲಿ ಕೂಗಾಡ್ದ. ಈಗ ಹೆಂಡತಿ ಮೇಲಿರೋ ಪ್ರೀತಿಯಿಂದ ಮನಸ್ ಕರಗಿ ಬಂದಿದ್ದಾನೆ. ಈ ಮನೇಲಿ ನನ್ನ ಗಂಡನ್ ಬಿಟ್ಟು ಎಲ್ಲರೂ ಹೆಂಡತಿನ ಓಲೈಸೋರೇ ಇರೋದು. ಆದ್ರೂ ಅತ್ತೆ ನಮ್ಮ ಮೇಲೆ ನಂಬಿಕೆ ಇಟ್ಟಿರೋವರೆಗೂ ನಮ್ಗೇನು ತೊಂದರೆ ಆಗಲ್ಲ. ಹೋಗೋಣ ಬಾ ವೈದೇಹಿ. ಬಾವಾ, ಇನ್ನೂ ಬೆಳದಿಂಗ್ಳು ಬರಲಿಲ್ಲ. ತುಂಬ ಮೋಡಗಳ ಅಡ್ಡ ಇದೆ ವೈದೇಹಿ. ಇಷ್ಟು ಬೇಗ ಬೆಳದಿಂಗ್ಳು ಬರುತ್ತಲ್ವೋ ಅದು ಗೊತ್ತಿಲ್ಲ. ಬೆಳ್ದಿಂಗಳಿಗೋಸ್ಕರ ಇಷ್ಟ್ಯಾಕೆ ಕಾಯ್ತಿದಾರೆ ಇವರು? ಸರಿ ಇರೋಣ, ಬೆಳದಿಂಗ್ಳು ಬರೋವರೆಗೂ ನಾವು ಇಲ್ಲೇ ಇರೋಣ. ಅಷ್ಟಕ್ಕೂ ಹುಣ್ಣಿಮೆಗೆ ಇವ್ರಿಗೆ ಏನ್ ಸಂಬಂಧ? ಹುಣ್ಣಿಮೆ ಬಂದ್ರೆ ಇವ್ರೇನ್ ಮಾಡ್ತಾರೆ? ಇದರಲ್ಲಿ ಏನೋ ವಿಷಯ ಇದೆ ಊರ್ಮಿಳಾ, ಅದೇನು ಅಂತ ತಿಳ್ಕೋಬೇಕು. ಏನಮ್ಮ ತುಂಬಾ ಸೀರಿಯಸ್ ಆಗಿ ಏನೋ ಯೋಚನೆ ಮಾಡ್ತಾ ಇದೆಯಾ ಅನ್ಸುತ್ತೆ. ಏನಿರತ್ತೋ, ಪ್ರತಿ ಸಲ ಏನಾದ್ರೂ ಮಾಡ್ಬೇಕು ಅನ್ಕೋತೀವಿ, ಆದ್ರೆ ಏನೂ ನಡೀತಾ ಇಲ್ಲ. ಊರ್ಮಿಳಾ ಏನೋ ಕಷ್ಟಪಟ್ಟು ವಿಡಿಯೋ ಮಾಡಿದ್ಲು, ವೈದೇಹಿ ಒಂಟಿ ಆಗ್ಬಿಡ್ತಾಳೆ ಅನ್ಕೊಂಡ್ರೆ ರಾತ್ರಿನೇ ದೇವಾಂಶ್ ವೈದೇಹಿ ಮತ್ತೆ ಒಂದಾಗ್ಬಿಟ್ಟಿದ್ದಾರೆ. ಅದು ಗೊತ್ತಿರೋ ವಿಷಯನೇ. ಅವ್ರನ್ನ ದೂರ ಮಾಡೋದು ಅಷ್ಟು ಈಸಿ ಅಲ್ಲ. ಎಷ್ಟೇ ದೂರ ಮಾಡಿದ್ರು ಮ್ಯಾಗ್ನೆಟ್ ತರ ಮತ್ತೆ ಒಂದಾಗಿ ಹೋಗ್ತಾರೆ. ಹಾಗಾದ್ರೆ ನಾವ್ ಏನೂ ಮಾಡಕ್ಕಾಗಲ್ಲ. ಇವತ್ತು ಹೋಲಿಲ್ ಕೂಡ ದೊಡ್ಡದಾಗಿ ಏನೋ ಪ್ಲಾನ್ ಮಾಡ್ಬೇಕು ಅನ್ಕೊಂಡ್ವಿ, ಆದ್ರೆ ಏನೇ ಚಿಕ್ಕದ್ ನಡೆದ್ರು ನಮ್ಮನ್ನ ಮನೆ ಬಿಟ್ಟು ಓಡಿಸ್ತೀವಿ ಅಂತ ಎಲ್ರೂ ಸೇರಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳಿದ್ನಲ್ಲಮ್ಮ. ಇನ್ನೂ ಅದ್ರ ಬಗ್ಗೆನೇ ತಲೆ ಕೆಡ್ಸ್ಕೊಂಡಿದ್ಯಲ್ಲ. ನಾವು ಮಾಡ್ಬೇಕಾಗಿರೋದು ನಾವು ಮಾಡೋಣ. ಏನ್ ಮಾಡ್ತಿದೀವಿ ಅಂತ ಮೊದಲು ನಮಗೆ ಗೊತ್ತಾಗ್ಬೇಕಲ್ವಾ ವಾಲಿ? ನಾವೇನ್ ಮಾಡ್ಬೇಕು ಅಂತ ಹೇಳ್ಬೇಕು ವಾಲಿ. ನಮ್ಮೇಲ್ ಪೆಟ್ರೋಲ್ ಸುರಿದು ಸುಟ್ಟಾಕ್ಬಿಡ್ತೀನಿ ಅಂತ ಹೆದರಿಸಿದ್ಲು ಆ ವೈದೇಹಿ. ಇವತ್ತು ನಾವು ಮಾಡಕ್ ಹೊರಟಿರೋದು ಅವಳ ಬದುಕನ್ನೇ ಸುಟ್ಟು ಹಾಕೋ ಅಂತದ್ದಾಗಿರ್ಬೇಕು. ಹೌದು ಊರ್ಮಿಳಾ, ಅವ್ರು ಕೊಟ್ಟಿರೋ ವಾರ್ನಿಂಗ್ಗೆ ಮತ್ತೆ ನಾವ್ ಏನು ಮಾಡಕ್ಕಾಗಲ್ಲ ಅಂತ ದಿಮಾಕಲ್ಲಿರ್ತಾರೆ. ಈಗ ಏಟ್ ಕೊಟ್ರೆ ಖಂಡಿತ ತಡ್ಕೊಳಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ನಾವ್ ಯೋಚನೆ ಮಾಡ್ಬೇಕು. ಅದಕ್ಕೆ ಆಗ್ಬೇಕಾಗಿರೋ ಏರ್ಪಾಡು ಎಲ್ಲ ಆಗಿದೆ ಊರ್ಮಿಳಾ. ಆಗ್ ಹೋಗಿದ್ಯಾ? ಏನ್ ಮಾಡ್ತಿದ್ಯಾ? ನಮ್ಗೇನೋ ಹೇಳಲೇ ಇಲ್ಲ. ಮೊದಲೇ ಹೇಳಿದ್ರೆ ಎಕ್ಸಾಮ್ ಪೇಪರ್ ಲೀಕ್ ಆದಂಗೆ ಲೀಕ್ ಆಗೋಗುತ್ತೆ ಅಂತ ಹೇಳಿಲ್ಲ. ಆದರೆ ಎಲ್ಲ ಅರೇಂಜ್ಮೆಂಟ್ ಆಗಿದೆ. ಒಳ್ಳೆ ಕೆಲಸ ಮಾಡಿದ್ಯಾ, ಆದ್ರೆ ಈಗ್ಲಾದ್ರೂ ಹೇಳು. ಇಲ್ಲಾಂದ್ರೆ ನೀನ್ ಏನ್ ಮಾಡ್ತಿದ್ಯೋ ಗೊತ್ತಿಲ್ದೆ ನಾವೇನೋ ಇನ್ನೊಂದ್ ಮಾಡಿ ನಮ್ಮಿಂದಲೇ ಆ ಪ್ಲಾನ್ ಹಾಳಾದ್ರೂ ಹಾಳಾಗ್ಬೋದು. ಹೇಳ್ತೀನಿ. ದೊಡ್ಡಪ್ಪ ಹೋದ್ರು ಅಂತ ಮನೇಲಿ ಹಬ್ಬ ಮಾಡದೇ ಇದ್ರು ಜನರಿಗೋಸ್ಕರ ಹೋಳಿ ಹಬ್ಬ ಮಾಡ್ತಾ ಇದಾರಲ್ಲ, ಆ ಬಣ್ಣನೇ ನೋಡ್ದಿರೋ ಹಾಗೆ ಅವ್ರ ಬದುಕನ್ನ ಕತ್ಲೆ ಮಾಡಕ್ ಹೊರಟಿದ್ದೀನಿ.
ಅಂದ್ರೆ ಏನಂದ್ರೆ ಹೋಲಿ ಆಡಿದ್ಮೇಲೆ ದೇವಾಂಶ್ ಮತ್ತೆ ವೈದೇಹಿ ಇಬ್ರು ತಮ್ಮ ಕಣ್ಣು ಕಳ್ಕೊಂಡಿರ್ತಾರೆ. ಕಣ್ಣು ಹೋದ್ಮೇಲೆ ಇನ್ಮೇಲೆ ಅವ್ರು ಇದ್ರೂ ಇಲ್ದೇ ಇರಂಗೆ. ಅದ್ ಸರಿ, ಅಷ್ಟಕ್ಕೆ ಅವ್ರಿಗೆ ಹೇಗ್ ಬಣ್ಣ ಹಾಕ್ಬೇಕು ಅಂತ ಅರ್ಥ ಆಗೋ ತರ ಹೇಳು. ಏನೇ ಮಾಡಿದ್ರು ನಮ್ಮ ಮೇಲೆ ಅನುಮಾನ ಬರಬಾರ್ದು. ಖಂಡಿತ ಬರಲ್ಲ. ಹೋಲಿ ಆಡೋದಕ್ಕೆ ಹೊರಗಡೆಯಿಂದ ಬರೋ ಜನರಲ್ಲಿ ನಮ್ಮ ಜನನು ಕೆಲವ್ರು ಇರ್ತಾರೆ ಊರ್ಮಿಳ. ಅವ್ರು ನಾವು ಕೊಡೋವಂಥ ಡಿಫ್ರೆಂಟ್ ಆಗಿರೋ ಕಲರ್ಸ್ ತಂದು ಆ ಕಲರ್ಸ್ನ ವೈದೇಹಿ ಮತ್ತು ದೇವಾಂಶ್ ಮೇಲೆ ಹಾಕ್ತಾರೆ ಅಷ್ಟೇ. ಕಣ್ಣೇ ಕಾಣಿಸಲ್ಲ. ಆದ್ರೆ ನಮ್ಮೇಲೆ ಅನುಮಾನ ಬರುತ್ತಲ್ವೇನೋ? ಬರುತ್ತೆ, ಆದ್ರೂ ತಪ್ಪಿಸ್ಕೋಬಹುದು. ಕೆಲವರಿಗೆ ಬಣ್ಣ ಆಗ್ಬರುತ್ತೆ, ಇನ್ ಕೆಲವರಿಗೆ ಆಗ್ಬರಲ್ಲ. ಕರೆಕ್ಟ್. ನಮ್ಮ ಮೇಲೆ ಅನುಮಾನ ಪಟ್ರೆ ದೇವಾಂಶ್ ವೈದೇಹಿ ಮೇಲೆ ಈ ಬಣ್ಣ ಹಾಕಿಲ್ಲ ಅಂತ ವಾದಿಸ್ತೀವಿ. ಆದರೂ ಅವ್ರು ಕಣ್ಣು ಕಳ್ಕೊಂಡ್ಮೇಲೆ ಅವ್ರು ಮಾಡೋದಾದ್ರೂ ಏನಿದೆ ಹೇಳು? ಈ ರಾಜ್ಯ ಕೊನೆಗೂ ನಮ್ಮ ವಶಕ್ಕೆ ಸಿಗುತ್ತೆ. ಬಾವಾ ಬಾವಾ, ಹಾ ಹಾ ವೈದೇಹಿ, ಎಲ್ಲ ಏರ್ಪಾಟ್ಗಳು ಆಗಿದೆ ಅಲ್ವಾ? ಏರ್ಪಾಟೆಲ್ಲ ಪೂರ್ತಿ ಆಗಿದೆ ಬಾವಾ, ಆದ್ರೆ ನಮ್ಮ ಏರ್ಪಾಟ್ಗಳೇ ಇನ್ನೂ ಮುಗ್ದಿಲ್ಲ. ನಮ್ಮ ಏರ್ಪಾಟ್ಗಳ? ಅದೇ ಬಾವಾ, ಹೋಲಿ ಹಬ್ಬದ ದಿನ ಏನೋ ನಡೆಯುತ್ತೆ ಅಂತ ಪುಟಾಣಿ ಹೇಳಿತ್ತು ಅಲ್ವಾ, ಆದ್ರೆ ಅದೇನು ಅನ್ನೋದೇ ಗೊತ್ತಿಲ್ಲ. ಅದಕ್ಕೆ ಅವ್ರ ಮೇಲೆ ಪೆಟ್ರೋಲ್ ಹಾಕಿ ಅವ್ರನ್ನ ಸುಡಕ್ ಹೋಗಿದ್ದೆ ಅಲ್ವಾ? ಇನ್ನೂ ಅವ್ರು ಏನಾದರೂ ಮಾಡಬಹುದು ಅಂತ ಹೆದರ್ಕೊಂಡಿದ್ಯಾ? ಮತ್ತೆ ಆ ಥರ ಧೈರ್ಯ ಮಾಡಲ್ಲ ಅನ್ಸುತ್ತೆ. ಅವ್ರನ್ನ ನಂಬೋದಕ್ಕಾಗಲ್ಲ ಬಾವಾ, ಅವರು ಮನುಷ್ಯರೇ ಅಲ್ಲ, ಹಾಗೆ ತುಂಬಿಕೊಂಡಿರೋ ನಾಗರ ಹಾವುಗಳು. ಯಾವಾಗ ನೋಡಿದ್ರು ವಿಷ ಕಾರ್ತಾನೆ ಇರ್ತಾರೆ. ನಮ್ಮ ಹುಷಾರಲ್ಲಿ ನಾವಿರ್ಬೇಕು. ಹೋಗ್ಲಿ, ಬಣ್ಣದಿಂದ ದೂರ ಇರೋಣ ಅಂತ ಅನ್ಕೊಂಡ್ರೆ ಊರಿಂದ ಜನಗಳು ಬೇರೆ ಬರ್ತಿದ್ದಾರೆ, ಅಪ್ಪನೂ ತೀರ್ಕೊಂಡಿದ್ದಾರೆ. ನಾವಿಬ್ರು ದೂರ ಉಳ್ಕೊಂಡ್ಬಿಟ್ರೆ ಅವ್ರೆಲ್ರಿಗೂ ನಿರಾಸೆ ಆಗುತ್ತೆ ಅಲ್ವಾ? ಇಲ್ಲ ಬಾವಾ, ಪ್ರತಿ ವರ್ಷನೂ ಮಾವ ಮಾಡೋ ಅಂತ ಪ್ರತಿ ಆಚರಣೆನೂ ನಾವು ಮಾಡಬೇಕು. ಅವಾಗಲೇ ಅವ್ರ ದಾರಿಲಿ ಅವ್ರ ಆಸೆಗಳನ್ನ ನಾವು ಮುಂದುವರ್ಸೋಂಥವ್ರು ಆಗ್ತೀವಿ. ಮತ್ತೆ ಏನು ಮಾಡೋದು? ಹೋಲಿ ಅಂದ್ರೇನೆ ಬಣ್ಣಗಳ ಹಬ್ಬ ಅಲ್ವಾ ಬಾವಾ? ಅವ್ರು ಏನೇ ಮಾಡಿದ್ರು ಬಣ್ಣಗಳಿಂದಾನೇ ಮಾಡಬೇಕು. ಅವ್ರ ಪ್ರಭಾವ ನಮ್ಮ ಮೇಲೆ ಬೀರ್ದಿರೋ ಹಾಗೆ ನಾವು ಹುಷಾರಾಗಿರ್ಬೇಕು. ಹೇಳ್ತೀನಿರು. ಏನದು? ಇದನ್ನ ನೀನ್ ಮೈಗೆ ಹಚ್ಕೊಂಡ್ರೆ ಬಣ್ಣ ಮೇಲ್ ಬಿದ್ರೂ ಅದ್ರ ಪ್ರಭಾವ ಚರ್ಮದ ಮೇಲೆ ಆಗಲ್ಲ. ಇದನ್ನ ನಾನೇ ನನ್ನ ಕೈಯಾರೆ ಮಾಡಿರೋದು. ಅಂದ್ರೆ ಇದನ್ನ ಇವಾಗ ಕೈಗೆ ಹಚ್ಕೋಬೇಕು ಅಂತಿದ್ಯಾ? ಹೌದು ಬಾವಾ. ಅಂದ್ರೆ ಹೊರಗಡೆ ಹೋಳಿ ಆಡೋದಕ್ಕೂ ಮುಂಚೆ ಒಳಗಡೆ ಎಣ್ಣೆಲ್ಲ ಆಟ ಆಡೋಣ. ಎಣ್ಣೆ ಜೊತೆ ಏನಾಟ ಬಾವಾ? ಆಡಬಹುದು. ಆರಾಮಾಗಿ ನೀನು ನನಗೆ ಹಚ್ಚು, ನಾನು ನಿನ್ಗೆ ಹಚ್ತೀನಿ. ಸರಿ.